ವಾಣಿಜ್ಯ ಇಲಾಖೆ ಸರ್ಜಿಕಲ್ ಸ್ಟ್ರೈಕ್ಗೆ ವ್ಯಾಪಾರಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ವಾಣಿಜ್ಯ ಇಲಾಖೆಯ ಸರ್ಜಿಕಲ್ ಸ್ಟ್ರೈಕ್ಗೆ ವ್ಯಾಪಾರಸ್ಥರು ಕಂಗಾಲು. ಇಷ್ಟೊಂದು ಟ್ಯಾಕ್ಸ್ ಹೆಂಗೆ ಕಟ್ಟೋದು ಸ್ವಾಮಿ? ಏನೋ ಬಿಡಿಗಾಸ್ ದುಡಿತಿದ್ದೀವಿ, ಲಕ್ಷ ಲಕ್ಷ ಟ್ಯಾಕ್ಸನ್ನು ಹೇಗೆ ಕಟ್ಟೋದು? ನಮ್ಮನ್ನು ಬೇಕಾದ್ರೆ ಸಾಯಿಸ್ಬಿಡಿ, ಆದರೆ ಈ ಥರ ಮಾತ್ರ ತೊಂದರೆ ಕೊಡಬೇಡಿ ಅಂತ ಅಂಗಡಿಯವರೆಲ್ಲರೂ ಕೂಡ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. 3 ವರ್ಷದಿಂದ ಆಯ್ತಪ್ಪ, ಏನು ಮಾಡ್ತಾಯಿದ್ರಿ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅವರು? 3 ವರ್ಷದಿಂದ ಯಾಕೆ ಕೊಟ್ಟಿಲ್ಲ ನೋಟಿಸ್ನ? ಆಮೇಲೆ ಅಷ್ಟೊಂದು ಬಿಲ್ ಬರಲ್ಲ, ಟ್ಯಾಕ್ಸ್ ಹೆಂಗೆ ಲೆಕ್ಕ ಹಾಕಿದ್ರು ಬರಲ್ಲ. ನೋಟಿಸ್ ಬಂದಿದೆ 60 ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ. ಸರ್ 4 ವರ್ಷದ ಕಳ್ಸೋರು ಸರ್, ನಾವು ಎಲ್ಲಿಂದ ಕಟ್ಟೋಣ ಸರ್? ನಾವು ದಿನ ಎಲ್ಲ ಒದ್ದಾಡಿ ಮಾಡಿದ್ರು ನಮ್ಗೆ ಸಿಗೋದು ಲಾಸ್ಟಿಗೆ 500 ರೂಪಾಯಿ. ಮಕ್ಕಳು ಸ್ಕೂಲ್ ಫೀಸ್ ಅದು ಇದು ಬಾಡಿಗೆ ಎಲ್ಲ ಇದ್ದರೂ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ಅಂಥದ್ದಲ್ಲಿ ಕಟ್ಟಿ ನಾವು ಹೆಂಗೆ ಕಟ್ಟೋದು ಸರ್? ಸರ್, ಇದು 1 ವಾರದ ಹಿಂದೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್. 33 ಲಕ್ಷ ಕಟ್ಟಬೇಕು ಅಂತ ಬಂದಿದೆ. ನನ್ನ ಬ್ರದರ್ದು ಕಾಂಡಿಮೆಂಟ್ಸ್ ಇದೆ, ಟೀ ಕಾಫಿ ಹಾಲು ಸಣ್ಣ ಉದ್ಯಮ ಮಾಡುವಂತ ಒಂದು ಅಂಗಡಿ. ಇದಕ್ಕೆ 33 ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನಮ್ದು ಬೇಕರಿ ಇರೋದೇ 3 ಲಕ್ಷದ ಬೇಕರಿ. ಇದು ಕಟ್ಟಲೇಬೇಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ನೇಣು ಹಾಕೋಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಇದು ಹೆಂಗೆ ಸಾಧ್ಯ ಇದು ಅಂತಲೇ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ GST ತರೋದಕ್ಕೂ ಮೊದಲು ವ್ಯಾಟ್ ಇದ್ದಾಗ ಏನೋ ಸಣ್ಣ ಪುಟ್ಟ ಟ್ಯಾಕ್ಸ್ ಕಟ್ತಾಯಿದ್ರು. ಆಮೇಲೆ 40 ಲಕ್ಷ ರೂಪಾಯಿ ತನಕ ಎಕ್ಸೆಂಪ್ಷನ್ ಕೊಟ್ಟರು. ಈಗ ಏಕಾಏಕಿ 3 ವರ್ಷದ ಬಾಕಿ ಇದೆ, 4 ವರ್ಷದ ಬಾಕಿ ಇದೆ, 20 ಲಕ್ಷ ಕಟ್ಟಿ 50 ಲಕ್ಷ ಕೊಟ್ಟಿದ್ರೆ ಹೆಂಗೆ ಸಾಧ್ಯ? ಇದಕ್ಕೆ ಯಾರು ಕಾರಣ, ಯಾರು ಅಂತ, ಯಾರು ಜವಾಬ್ದಾರಿ, ಉತ್ತರದಾಯಿತ್ವ ಯಾರದ್ದು ಅಂತ? ಅರವಿಂದ, ನಿಜಕ್ಕೂ ಕೂಡ ಇದು ವಾಣಿಜ್ಯ ತೆರಿಗೆ ಇಲಾಖೆ ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದರೆ ಕೇವಲ 2-3 ಲಕ್ಷನೋ ಇಲ್ಲ 5 ಲಕ್ಷದ ಒಳಗಡೆ ಬಿಸ್ನೆಸ್ ಮಾಡಬೇಕೇನೋ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಅನ್ನೋ ಅಂತ, ಕಾಂಡಿಮೆಂಟ್ಸ್ ಇಟ್ಕೋತೀವಿ ಅಂತ ಶುರು ಮಾಡಿದಂಥವ್ರಿಗೆ ಈಗ ಲಕ್ಷಾಂತರ ರೂಪಾಯಿ, ಅದು ಕೂಡ 60, 67 ಲಕ್ಷ, 70 ಲಕ್ಷ, ಕೋಟಿ ಈ ರೀತಿಯಾಗಿ ಟ್ಯಾಕ್ಸ್ ಬರುತ್ತೆ ಅಂದರೆ ನಿಜಕ್ಕೂ ಕೂಡ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದಿಬ್ಬರಿಗೆ ಅಂದರೆ ಏನೋ ಟೆಕ್ನಿಕಲ್ ಎರರ್ ಆಗಿದೆ, ಏನೋ ಸಮಸ್ಯೆ ಆಗಿ ಬಂದಿರೋಂಥ ಅಂತಂದರೆ ಹಂಗಲ್ಲ, ಇದು ಹಲವರಿಗೆ ಇದೇ ರೀತಿಯಾಗಿ ಆಗಿದೆ. ಯಾರೆಲ್ಲ ವ್ಯಾಪಾರಗಳನ್ನು ಮಾಡ್ತಿದ್ದಾರೆ, ವ್ಯಾಪಾರಗಳನ್ನು ಮಾಡೋರಿಗೆ ನೋಟಿಸ್ ಸಹ ಬಂದಿರುವಂಥದ್ದು. ನೋಟಿಸಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 2011ರಿಂದ ಟ್ಯಾಕ್ಸನ್ನು ಕಟ್ಟಬೇಕಾಗಿದೆ, ಇದನ್ನು ಬೇಗ ಕಟ್ಟಿ ಅನ್ನೋ ಥರದ ಲೆಟರ್ ಏನಿದೆ, ನೋಟಿಸ್ ಏನಿದೆ, ಆ ನೋಟಿಸನ್ನು ನೋಡಿ ಎಲ್ಲರೂ ಕೂಡ ಈಗ ಗಾಬರಿ ಆಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಬಿಸ್ನೆಸ್ಸೇ ಅಷ್ಟಿಲ್ಲ, ನಾವು ಬಿಸ್ನೆಸ್ ಹಾಕಿರೋ ಬಂಡವಾಳನೂ ಅಷ್ಟಿಲ್ಲ. ಫೋನ್ಪೇ ಮತ್ತು ಗೂಗಲ್ ಪೇ, ಅದು ನೀವು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀರಿ, ಬಳಕೆ ಮಾಡಬೇಕು ಅಂತ ಹೇಳ್ತೀರಿ, ಅವೆಲ್ಲವನ್ನು ಕೂಡ ನಾವು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಅಂದರೆ ಅದನ್ನು ಬಳಕೆ ಮಾಡೋದಕ್ಕೆ ನೀವೇ ಎಲ್ಲ ಪ್ರೇರೇಪಿಸಿ ಈಗ ಏಕಾಏಕಿ ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಹಣ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ನಾವು ಎಲ್ಲಿ ಹೋಗೋದು? ನಮ್ಮನ್ನು ಸಾಯಿಸಿಬಿಡಿ, ನಮ್ಮ ಕಿಡ್ನಿಯನ್ನಾದರೂ ತೊಗೊಂಬಿಡಿ ಅನ್ನೋ ಥರದ ನೋವಿನಿಂದ ಜನ ಮಾತಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ಎಲ್ಲರೂ ಆ ಪ್ರಶ್ನೆ ಕೂಡ, ಅಂದರೆ ಏನು ಅಲ್ಲಿ ನೋಟಿಸನ್ನು ಪಡೆದವ್ರದ್ದು ಅದೇ ಪ್ರಶ್ನೆ, ಹಾಗೆ ಯಾರನ್ನು ಕೇಳಿದ್ರು ಹೇಗೆ ಸಾಧ್ಯ, ಹೇಗೆ ಬರೋಕ್ಕೆ ಸಾಧ್ಯ ಅನ್ನೋ ಥರದ ಪ್ರಶ್ನೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಉತ್ತರ ಕೊಡಬೇಕು, ಇಲಾಖೆಯವರೇ ಉತ್ತರ ಕೊಡಬೇಕಾಗುತ್ತೆ ಅರವಿಂದ್. ಆದರೆ ಈ ಥರದ ಆತಂಕ ಮೂಡಿಸುವಂಥದ್ದು ಇದೆಯಲ್ಲ, ಅಂದರೆ ಈ ನೋಟಿಸಿಂದ ಅದು ನಿಜಕ್ಕೂ ಕೂಡ ಜನ ಒಂದು ರೀತಿ ಅದನ್ನು ನಿಭಾಯಿಸೋದು ಅನ್ನುವಂಥ ಕಂಗಾಲ್ನಲ್ಲಿದ್ದಾರೆ ಅರವಿಂದ್. ರೈಟ್, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸರ್ಕಾರ ಇಮ್ಮಿಡಿಯೇಟಾಗಿ ಮಧ್ಯಪ್ರವೇಶ ಮಾಡಿ ಆಗಿರುವ ತಪ್ಪನ್ನು ಸರಿಪಡಿಸ್ಕೊಳ್ಳಿ. ಯಾರೂ ಕಟ್ಟಕ್ಕಾಗಲ್ಲ, ನೀವೇನಾದರೂ ಮಾಡ್ಕೊಳ್ಳಿ. ಅಂಗಡಿ ಸೀಸ್ ಮಾಡ್ತೀರಾ, ಮಾಡ್ಕೊಳ್ಳಿ. ಹಂಗನ್ಬಿಟ್ಟು 1 ಕೋಟಿ ಕಟ್ಟಿ, 30 ಲಕ್ಷ ಕಟ್ಟಿ, 40 ಲಕ್ಷ ಕಟ್ಟಲಿಲ್ಲ ಅಂತಂದರೆ ಡೆಡ್ಲೈನ್ ಒಳಗಡೆ ಅದಕ್ಕೆ 18% ಮತ್ತೆ ದಂಡ. ಏನಪ್ಪ, ವಾಟ್ ನಾನ್ಸೆನ್ಸ್.